ಹಾಯ್ ಗಾಯ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ಇವತ್ತು ಹೇಗಿದ್ದೀರಾ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್ ನಾನು ಕಿಚನಿಗೆ ಎಂಟರ್ ಆಗಿದ್ದೀನಿ ಆ್ಯಂಡ್ ನನಗೆ ಬೇಕಾಗಿರೋಂಥ ಫೇವ್ರೆಟ್ ಫುಡ್ನ ನಾನು ಕುಕ್ ಮಾಡ್ಕೋತಾ ಇದ್ದೀನಿ. ಇದು ತುಂಬ ರೇರು, ನನಗೂ ಸಿಗಲ್ಲ ಬೆಂಗಳೂರಲ್ಲಿ. ಕೆಲವೊಂದು ಕಡೆ ಇದು ಯಾವಾಗಲೂ ರೆಗ್ಯುಲರಾಗಿ ಸಿಗುತ್ತೆ, ಬಟ್ ಇನ್ನು ಕೆಲವೊಂದು ಕಡೆ ನಮ್ಮ ಏರಿಯಾದಲ್ಲೆಲ್ಲ ಇದು ರೆಗ್ಯುಲರಾಗಿ ನನಗೆ ಸಿಗಲ್ಲ. ಸೀ ಶೆಲ್ಲು ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಕಡೆ ಇದನ್ನು ಏನು ಅಂತೀರಾ ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ಯೂಶ್ವಲಿ ಬ್ಯಾಂಗ್ಳೂರ್ ಸೈಡ್ ಏನಂತಾರೆ ಅಂದರೆ ಕಪ್ಪೆ ಚಿಪ್ಪು ಅಂತ ಕರೀತಾರೆ, ವಿಚ್ ಈಸ್ ನಾಟ್ ಕರೆಕ್ಟ್. ಕಪ್ಪೆ ಚಿಪ್ಪು ಅಲ್ಲ ಇದು, ಮಳಿವೆ ಅಂತ ಹೇಳ್ತಾರೆ ಮ್ಯಾಂಗ್ಳೂರ್ ಸೈಡು. ಆಮೇಲೆ ಮಳಿ ಚಿಪ್ಪಿ ಅಂತಾರೆ ಕುಂದಾಪುರ ಸೈಡು. ಆ ರೀತಿ ಇದು ನನಗೆ ಹೆಂಗೆ ಪ್ರಾಕ್ಟೀಸ್ ಆಯಿತು ಅನ್ನೋದನ್ನ ನಾನು ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಬೇಸಿಕಲಿ ಇದು ನನಗೆ ಹೇಗೆ ಪ್ರಾಕ್ಟೀಸ್ ಆಯಿತು ಅಂತ ಹೇಳಿದ್ರೆ, ನಾನು ಚಿಕ್ಕವಳಿದ್ದಾಗ ಕುಂದಾಪುರಕ್ಕೆ ಹೋಗಿದ್ದೆ. ಅಲ್ಲಿ ನಮ್ಮ ಅತ್ತೆ ಮನೆ ಇದೆ, ನಮ್ಮ ಅಮ್ಮ ಇದ್ದಾರಲ್ಲ, ನಮ್ಮ ಅಮ್ಮನ ಅಣ್ಣನ ಮನೆ ಇದೆ. ಸೊ ಅವ್ರ ಮನೆಗೆ ಹೋಗಿದ್ವಿ ಸಮ್ಮರ್ ಹಾಲಿಡೇಸ್ಗೆ ಅಂತ. ಆ ಟೈಮಲ್ಲಿ ನಮ್ಮ ಅತ್ತೆ ಇದನ್ನ ನಮಗೆ ಮಾಡಿಕೊಟ್ಟಿದ್ರು. ಆವಾಗಿಂದ ನನಗೆ ಪ್ರಾಕ್ಟೀಸ್ ಆಗಿರೋದು. ಮತ್ತು ನೀವು ಬ್ಯಾಂಗ್ಳೂರವರು, ನಿಮ್ಗೆ ಹೆಂಗೆ ಗೊತ್ತಿದೆಲ್ಲ ಮಾಡೋಕ್ಕೆ ಹೆಂಗೆ ಗೊತ್ತು ಅಂತ ನಂಗೆ ತುಂಬ ಜನ ಕೇಳ್ತಾ ಇರ್ತಾರೆ. ಹಾಗಾಗಿ ನನಗೆ ಅಲ್ಲಿ ತಿಂದಿದ್ದು ನನಗೆ ನೆನಪು. ಆವಾಗ ನಂಗೆ ಟೇಸ್ಟ್ ತುಂಬ ಇಷ್ಟ ಆಗ್ಬಿಡ್ತು. ಹಾಗಾಗಿ ಆವಾಗಿಂದ ಇವತ್ತವರೆಗೂ ನಾನು ಇದನ್ನು ತಿನ್ಕೊಂಡು ಬಂದಿದ್ದೀನಿ. ನಂಗೆ ಯಾವಾಗ ಸಿಗುತ್ತೆ ಆವಾಗೆಲ್ಲ ನಾನಂತೂ ಬಿಡೋದಿಲ್ಲ, ಇದು ಎಲ್ಲಿ ಸಿಕ್ಕಿದ್ರೂ ತೊಗೊಂಡು ಬರ್ತೀನಿ. ಇದು ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ನಿಜವಾಗ್ಲೂ. ಈಕ್ವಲ್ ಟು ಟೇಸ್ಟ್ ಯಾವುದು ಕಂಪೇರ್ ಮಾಡ್ಬೋದು ಅಂದರೆ, ನೀವು ಚಿಕನ್ದು ಒಂದು ಸ್ಮಾಲ್ ಪೀಸ್ ಹೇಗಿರುತ್ತೆ ಅದೇ ಥರ ಇದರೊಳಗಡೆ ಇರುತ್ತೆ ಅಷ್ಟೇ. ಸೊ ಎವ್ರಿಬಡಿ ಕ್ಯಾನ್ ಈಟ್, ಆರಾಮ್ಸೆ ತಿನ್ಕೋಬೋದು. ಏನು ಅಂತ ಚೆನ್ನಾಗಿಲ್ಲದೆ ಇರೋ ಥರ ಟೇಸ್ಟ್ ಏನಿಲ್ಲ, ತುಂಬ ಚೆನ್ನಾಗಿರುತ್ತೆ ಇದು. ಆ ರೀತಿ ನನಗೆ ಸಿಕ್ಕಾಪಟ್ಟೆ ಇಷ್ಟ. ಬನ್ನಿ ಇವತ್ತು ನಿಮಗಿದನ್ನು ನಾನು ನಮ್ಮ ಮನೇಲಿ ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ನಾನು ತೋರಿಸ್ತೀನಿ. ಯೂಶ್ವಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಥರ ಮಾಡ್ತಾರೆ. ಅಂದರೆ ಎಲ್ಲೂ ಕುಂದಾಪುರ, ಮಂಗಳೂರು, ಉಡುಪಿ ಸೈಡ್ ಆ ಸೈಡೆಲ್ಲ ತಿಂತಾರೆ. ಇನ್ನು ಈ ಕಡೆ ಸೌತ್ ಕೇಂದ್ರ ಆ ಸೈಡು, ಮತ್ತು ಈ ನಮ್ಮ ಬೆಂಗಳೂರಲ್ಲೆಲ್ಲ ಇದು ತುಂಬ ಜನಕ್ಕೆ ಗೊತ್ತೇ ಇಲ್ಲ ಬಿಡಿ, ತಿನ್ನೋದಿಲ್ಲ ಇಲ್ಲಿ ಯಾರೂ ಇದನ್ನು ಜಾಸ್ತಿ. ಶಿವಮೊಗ್ಗದಲ್ಲೂ ಕಡಿಮೆನೆ, ನನಗೆ ಗೊತ್ತಿರೋ ಹಾಗೆ ಶಿವಮೊಗ್ಗ ಸೈಡನ್ನು ತುಂಬ ಕಡಿಮೆನೆ, ಯಾರೂ ಜಾಸ್ತಿ ತಿನ್ನಲ್ಲ. ನಿಮಗೆ ನಾನು ಹೇಗೆ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ, ಓಕೆನಾ. ಫಸ್ಟಿಗೆ ಈ ಥರದ್ದೊಂದು ದೊಡ್ಡದೊಂದು ಪಾತ್ರೆ ಇಟ್ಕೋಬೇಕು. ಯಾಕಂದರೆ ಇದು ನೀವು 2 kg ತೊಗೊಂಬಂದ್ರು ನಿಮ್ಗೆ ಇದರಲ್ಲಿ ಸಿಗೋದೆ ಒಂದು 1/4 kg, ಒಂದು ಸ್ವಲ್ಪ ಅದರೊಳಗಿರೋ ಅಂಥ ಪೀಸು ನಿಮಗೆ ಸಿಗೋದು, ಆಯಿತಾ. ಬಿಕಾಸ್ ಫುಲ್ಲು ಕವರ್ ಆಗಿರುತ್ತೆ, ಶೆಲ್ ಕವರ್ ಆಗಿರುತ್ತೆ. ಇದನ್ನು ಫಸ್ಟ್ ಏನು ಮಾಡಬೇಕು ಅಂದರೆ, ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಾಗ ಏನಾಗುತ್ತೆ, ಆ ಶೆಲ್ ಫುಲ್ಲು ಓಪನ್ ಆಗುತ್ತೆ. ಓಪನ್ ಆಗಿ ಇದು ಹಾಫ್ ಕುಕ್ ಆಗಿರಬೇಕು, ಫುಲ್ ಕುಕ್ ಮಾಡೋಂಗಿಲ್ಲ, ಆಯಿತಾ. ಯಾಕೆ ಅಂತ ಹೇಳಿದ್ರೆ ಆ ಶೆಲ್ದು ಬಿಸಿಗೆ ಏನಾಗುತ್ತೆ, ಅದು ಓಪನ್ ಆದಾಗ ಒಳಗಿರೋದು ಹಾಫ್ ಬೆಂದರೆ ಸಾಕು. ಯಾಕೆಂದರೆ ಮತ್ತೆ ನೀವು ಗೊಜ್ಜು ಮಾಡ್ತೀರಲ್ಲ, ಗೊಜ್ಜು ಒಳಗೆ ಇದನ್ನು ಹಾಕಿದಾಗ ಮತ್ತೆ ತಿರ್ಗಾ ಅದು ಬೆಂದೋದ್ರೆ ನಿಮಗೆ ಆ ಶೆಲ್ ಒಳಗೆ ಅಂಟ್ಕೊಂಡಿರಲ್ಲ, ಎಲ್ಲ ಬಿದ್ದೋಗಿರುತ್ತೆ. ಆಮೇಲೆ ಸುಮ್ಮನೆ ಬರೀ ಶೆಲ್ ಅಷ್ಟೇ ನಾವು ನೋಡಬೇಕಾಗುತ್ತೆ ಅದರೊಳಗೆ. ಹಾಗಾಗಿ ಫಸ್ಟ್ ಏನು ಮಾಡಬೇಕು ಅಂದರೆ, ಇದನ್ನು ಕುಕ್ ಮಾಡ್ಕೋಬೇಕು, ಹಾಫ್ ಕುಕ್. ಒಂದು 2 to 5 minutes ಈಸ್ ಎನಫು. ಅರಿಶಿನ ಮತ್ತು ಉಪ್ಪು ಹಾಕ್ಬಿಟ್ಟು ಬೇಯಿಸ್ಕೋಬೇಕು. ಅರಿಶಿನ ಹಾಕೋದು ರೀಸನ್ ಏನಂದರೆ, ಯೂಶ್ವಲಿ ಸೀ ಫುಡ್ಗಳು ಹೆಂಗೆ ಹೇಳಿ, ಒಂಥರ ಸ್ಮೆಲ್ ಇರುತ್ತೆ, ಅಂದರೆ ಮೀನು ವಾಸನೆ ಬರ್ತಾ ಇರುತ್ತಲ್ಲ, ಆ ರೀತಿ ಬರಬಾರ್ದು ಅನ್ನೋ ರೀಸನಿಗೆ ಇದಕ್ಕೆ ಉಪ್ಪು ಮತ್ತು ಅರಿಶಿನ ಹಾಕಿ ಫಸ್ಟು ಬೇಯಿಸ್ಕೋಬೇಕು. ಓಪನ್ ಆಗೋಕ್ಕೆ ಬಿಟ್ಟಿದ್ದೀನಿ ಈಗ. ಹಾಗೇ ಮಳೆ ಬರ್ತಾಯಿತ್ತು, ಒಂದು ಒಳ್ಳೆ ಬ್ಯೂಟಿಫುಲ್ ವ್ಯೂ ನನಗಿದು. ಸೊ ಮಳೆಗಾಲ ಬಂದರೆ ನಾನು ತುಂಬ ಹ್ಯಾಪಿಯಾಗಿರ್ತೀನಿ ನಿಜವಾಗ್ಲೂ. ಮಳೆಗಾಲ ಇತ್ತು ಅಂತ ಹೇಳಿದರೆ ನನ್ನ ಮನಸ್ಸು ತುಂಬ ಅಂದರೆ ತುಂಬ ಖುಷಿಯಾಗುತ್ತೆ. ಆ್ಯಂಡ್ ನನ್ನ ಮೈಂಡ್ ತುಂಬ ರಿಲ್ಯಾಕ್ಸ್ ಆಗಿರುತ್ತೆ. ಆ್ಯಂಡ್ ವೆದರು ನಮ್ಮ ಮೂಡನ್ನ ಡೆಫಿನೆಟ್ಲಿ ಡಿಫೈನ್ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ಸೆಕೆಗಾಲ ಇತ್ತಲ್ಲ, ನನಗೊಂಥರ ಇರಿಟೇಷನ್ನು, ಏನು ಮಾಡೋಕ್ಕಾಗ್ತಿರ್ಲಿಲ್ಲ, ಎಲ್ಲೂ ಹೋಗೋಕ್ಕಾಗ್ತಿರ್ಲಿಲ್ಲ, ಎಂಥದೂ ಇಲ್ಲ. ಮನೇಲೂ ನನ್ನ ಮೂಡ್ ಸರಿ ಇರ್ತಿರ್ಲಿಲ್ಲ, ಯಾವಾಗಲೂ ಒಂಥರ ಕಿರಿಕಿರಿ ಮಾಡ್ತಿದ್ದೆ. ಬಟ್ ನೋಡಿ, ಮಳೆಗಾಲ ಬಂದಮೇಲೆ ನಾನು ಯಾರ ಹತ್ರನೂ ಮಾತಾಡೋದು ಇಲ್ಲ, ಎಂಥದೂ ಇಲ್ಲ. ನನ್ನ ಪಾಡಿಗೆ ನನ್ನ ಡೇನ ಎಂಜಾಯ್ ಮಾಡ್ತೀನಿ. ಆ ರೀತಿ ನಂದು.
ಮೊದಲಿಗೆ ಇದಕ್ಕೆ ಮೇಜರಾಗಿ ಬೇಕಿರೋದು ಈರುಳ್ಳಿ ಮತ್ತು ಟೊಮ್ಯಾಟೊ ಅದನ್ನು ಗೊಜ್ಜು ಮಾಡ್ಕೋಬೇಕು. ನಮಗೆ ಖಾರ, ಉಪ್ಪು, ಹುಳಿ 3 ಇದ್ದರೆ ಸಾಕು. ಯಾವುದೇ ಸೀ ಫುಡ್ ತೊಗೊಳ್ಳಿ ನೀವು, ಅದಕ್ಕೆ ಖಾರ, ಉಪ್ಪು, ಹುಳಿ ಇದು ಮೇನ್ ತುಂಬ ಇಂಪಾರ್ಟೆಂಟ್ ಇದಕ್ಕೆ. ಸೊ ಈರುಳ್ಳಿ ನಾನು ಒಂದು 2, 3 ಕಟ್ ಮಾಡ್ಕೊತಾ ಇದ್ದೀನಿ. ಬಿಕಾಸ್ ಇವತ್ತು ನಾನು ತರಿಸ್ಕೊಂಡಿರೋದು 2 ಕೆಜಿ. ಸೋಮು ತಂದ್ಕೊಟ್ಟಿದ್ದು ನನಗೆ. ಅವರು ಯೂಶಲಿ ತಗೊಂಬರಕ್ಕೆ ಹೋದಾಗ ಇದಿದ್ದರೆ ತಂದುಬಿಡ್ತಾರೆ. ಯಾಕೆಂದರೆ ನನಗೆ ತುಂಬ ಇಷ್ಟ ಇದು. ಯಾವಾಗಲೂ ಸಿಗೋದಿಲ್ಲ. ಸೀಸನಲ್ಲಿ ಮಾತ್ರನೇ ನಮಗೆ ಇಲ್ಲಿ ಕೆಲವೊಬ್ಬರು ರಿಕ್ವೆಸ್ಟ್ ಮಾಡಿದ್ರೆ ಮಾತ್ರ ಅವರು ತರಿಸಿಟ್ಟಿರ್ತಾರೆ ಆಯಿತಾ. ಯಾವಾಗಲೂ ಸಿಗೋದೇ ಇಲ್ಲ ನಮಗಿದು. ಹಂಗಾಗಿ ಕಣ್ಣಿಗೆ ಕಂಡಾಗಂತೂ ಬಿಡೋದಿಲ್ಲ. ಸೋಮು ತೊಗೊಂಬಂದ್ಬಿಡ್ತಾರೆ. ತಂದುಕೊಟ್ಟಿದ್ರು ಇವತ್ತು. ಅದಕ್ಕೇ ಫಸ್ಟು ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ. ನನಗಂತೂ ಅದನ್ನು ಮಾಡಿ ಎಷ್ಟೊತ್ತಿಗೆ ತಿಂತೀನೋ ಅಂತ. ಬಿಕಾಸ್ ನಂದು ಕೆಲವೊಂದು ಏನಂದರೆ, ನನ್ನ ನಾನ್ ವೆಜ್ ಐಟಮ್ಸ್ಗಳು ನಾನು ತಿನ್ನೋದು ಪರ್ಟಿಕ್ಯುಲರಾಗಿ ನಾನು ಮಾಡಿದ್ರೆ ನನಗೆ ಸಮಾಧಾನ ಆ ಥರ. ನಾನೇ ಮಾಡ್ತಾಯಿದ್ದೀನಿ ಇವತ್ತು ಕಿಚನಿಗೆ ಬಂದುಬಿಟ್ಟು ಆಫ್ಟರ್ ವೆರಿ ವೆರಿ ಲಾಂಗ್ ಟೈಮ್. ಸೊ ಇದು ಯೂಶಲಿ ಏನಂದರೆ ಒಬ್ಬರು ಇಬ್ಬರು ತಿನ್ಕೊಬೋದಷ್ಟೇ. ಮನೆ ಮಂದಿಗೆಲ್ಲ ಮಾಡೋಕ್ಕಾಗಲ್ಲ ಇದನ್ನ, ಆಯಿತಾ. ಯಾಕಂದರೆ ನೀವು ಮನೆ ಮಂದಿಗೆಲ್ಲ ಮಾಡಬೇಕಿದ್ದನ್ನು ಅಂದರೆ ನೀವು ಒಂದು 5-6 ಕೆ ಜಿ ತೊಗೋಬೇಕು. ಅಷ್ಟು ಬೇಯಿಸೋಕ್ಕೆ ದೊಡ್ಡ ಪಾತ್ರೆ ಬೇಕು. ಯಾಕಂದರೆ ಶೆಲ್ ಇರುತ್ತೆ ಕಂಪ್ಲೀಟಾಗಿ. ಇಲ್ಲಾಂದ್ರೆ ಒಂದು ಶೆಲ್ಲೆಲ್ಲ ರಿಮೂವ್ ಮಾಡಿಬಿಟ್ಟು ತಿನ್ನಬೇಕು. ಆದರೆ ಮಜಾ ಇರಲ್ಲ ಶೆಲ್ಲೆಲ್ಲ ರಿಮೂವ್ ಮಾಡಿಬಿಟ್ಟು ತಿಂದರೆ. ಹಂಗಾಗಿ ಆಯಿತಾ. ಇದು ನನಗೆ 2 ಕೆ ಜಿ ಇದು ನಾನು ಒಬ್ಳಿಗೆ ತರಿಸ್ಕೊಂಡಿರೋದು ನಾನು. ಆದರೆ ಹಾಗೆ ನಾನು ಸೋಮುನು ಶೇರ್ ಮಾಡಿದ್ರು ಮತ್ತು ಅಮ್ಮನೂ ಶೇರ್ ಮಾಡ್ಕೊಂಡು ತಿಂದರು ಅಷ್ಟೇ. ಒಂದೊಂದು ಬೌಲ್ ತಿನ್ಕೋಬೋದು ಅಷ್ಟೇ. ಇವಾಗ ಫಸ್ಟಿಗೆ ಇದನ್ನೆಲ್ಲ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕೋದಕ್ಕೆ 2 ಟೊಮ್ಯಾಟೊ, 2 ಈರುಳ್ಳಿ ತೊಗೊಂಡಿದ್ದೀನಿ ನಾನು. ನನಗೆ ಸಾಕಾಗತ್ತೆ ಗೊಜ್ಜು ಅಷ್ಟು. ಸೊ ಈಗ ಇದನ್ನು ಫಸ್ಟಿಗೆ ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ ಇನ್ನೇನು ಎಕ್ಸ್ಟ್ರಾ ಐಟಮ್ಸ್ಗಳೇನು ಬೇಡ. ಜಸ್ಟು ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಹಸಿಮೆಣಸಿನ್ಕಾಯಿ ಮತ್ತು ಅದಾದಮೇಲೆ ಟೊಮ್ಯಾಟೊ ಇಷ್ಟನ್ನು ಹಾಕಬೇಕು. ಸ್ವಲ್ಪ ಫ್ಲೇವರ್ಗೆ ಕರ್ಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಅದಾದಮೇಲೆ ಇದೆಲ್ಲ ಮೆಣಸಿನ್ಕಾಯಿ, ಆಮೇಲೆ ಈರುಳ್ಳಿ, ಟೊಮ್ಯಾಟೊ ಇಷ್ಟನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಅರಿಶಿನ ಹಾಕಿ ನಾನಿವಾಗ ಇದನ್ನು ಸ್ವಲ್ಪ ಹೊತ್ತು ಈ ರೀತಿ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕಿದ್ರೆ ಬೇಗನೆ ಬೆಂದೋಗುತ್ತೆ ಈರುಳ್ಳಿ, ಟೊಮ್ಯಾಟೊ ಎಲ್ಲ. ಸ್ವಲ್ಪ ನೋಡ್ಕೊಂಡು ಹಾಕಬೇಕು. ಯಾವಾಗಲೂ ಅಷ್ಟೇ ಸೀ ಫುಡ್ಗಳಿಗೆ ಉಪ್ಪನ್ನು ನೋಡ್ಕೊಂಡು ಹಾಕಬೇಕಾಗತ್ತೆ. ಯಾಕಂದರೆ ಆಲ್ರೆಡಿ ಅದು ಉಪ್ಪಲ್ಲಿರುತ್ತೆ, ಗೊತ್ತಲ್ವ ನಿಮಗೆ, ಸಮುದ್ರದಿಂದ ತೆಗೆಯೋದ್ರಿಂದ ಆಲ್ರೆಡಿ ಉಪ್ಪಿನಂಶ ಇರುತ್ತೆ ಅದರೊಳಗೆ. ಸೊ ಹಾಗಾಗಿ ನೋಡ್ಕೊಂಡು ಹಾಕಬೇಕಾಗತ್ತೆ ಸೀ ಫುಡ್ಗಳಿಗೆ. ನನಗೆ ಕ್ರ್ಯಾಬ್ ತಿನ್ನಬೇಕು ಅಂತ ಭಾರಿ ಆಸೆ ಆಗಿತ್ತು. ಅಂದರೆ ಈ ಪೋಸ್ಟ್ಪಾರ್ಟಮಲ್ಲೂ ನಾನು ತುಂಬ ಸರಿ ಕ್ರ್ಯಾಬ್ ತಿಂದಿದ್ದೀನಿ. ಭಾರಿ ಹೀಟ್ ಅದು. ಹಂಗಾಗಿ ಒಳ್ಳೇದು ಅಂತ ಹೇಳ್ಬಿಟ್ಟು ತಿಂದಿದ್ದೀನಿ. ಇವಾಗ ನೋಡಿ ಸೀಶೆಲ್ ನಾವು ಬೇಯಿಸ್ಕೊಂಡಿದ್ದು ಈ ರೀತಿ ಇವಾಗ ಬೆಂದಮೇಲೆ ಅದ್ರದ್ದು ವೀಡಿಯೋ ಕ್ಲಿಪ್ಪಿಂಗೇ ಮರ್ತೋಗ್ಬಿಟ್ಟಿದ್ದೀನಿ ನಾನು ಹಾಕೋದು. ಬೆಂದಮೇಲೆ ಈ ರೀತಿ ಆಗುತ್ತೆ. ಅದು ನಾನು ತೋರಿಸಿದ್ನಲ್ಲ ಈ ರೀತಿ ಇರುತ್ತೆ. ಸೊ ಒಂದು ಶೆಲ್ನ ರಿಮೂವ್ ಮಾಡಿದ್ದೀನಿ, ಇನ್ನೊಂದು ಶೆಲ್ಗೆ ಅದು ಅಂಟ್ಕೊಂಡಿದೆ. ಸೊ ಅಷ್ಟೇ. ಇವಾಗ ಇದನ್ನು ಏನು ಮಾಡಬೇಕು, ಅದು ಗೊಜ್ಜು ರೆಡಿ ಆಗಿದ ತಕ್ಷಣ ಇದನ್ನು ತೆಗೆದು ಅದಕ್ಕೆ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಕುದಿಸ್ಬಿಟ್ರೆ ಆಗೋಯ್ತು. ಸೂಪರಾಗಿರೋ ಮಲಿವೆ ಫ್ರೈ ಚೆನ್ನಾಗಿರುತ್ತೆ. ಮ್ಯಾಂಗ್ಳೂರ್ ಸೈಡು, ಕುಂದಾಪುರ ಸೈಡಲ್ಲೆಲ್ಲ ಇದು ಸುಕ್ಕ ಮಾಡ್ತಾರೆ ಮತ್ತು ಸಾಂಬಾರು ಮಾಡ್ತಾರೆ ಬಸಳೆ ಸೊಪ್ಪಿನ ಜೊತೆಗೆ. ತುಂಬ ಚೆನ್ನಾಗಿರುತ್ತೆ. ಆ ಸೈಡೆಲ್ಲ ತುಂಬ ಬಸಳೆ ಸೊಪ್ಪು ಜಾಸ್ತಿ ತಿಂತಾರೆ, ಆಯಿತಾ. ನಾನು ನೋಡ್ದಂಗೆ ತುಂಬ ಎಲ್ಲದಕ್ಕೂ ಬಸಳೆ ಸೊಪ್ಪು ಅವ್ರಿಗೆ. ಅಂದರೆ ಯಾವುದ್ರ ಜೊತೆಗೆ ಬೇಕಾದ್ರೆ ಅದನ್ನು ಮಿಕ್ಸ್ ಮಾಡಿ ತಿಂತಾರೆ. ಅಷ್ಟು ಇಷ್ಟ ಆ ಕಡೆಯವ್ರಿಗೆ ಬಸಳೆ ಸೊಪ್ಪು. ನನಗೂ ಹಂಗೆ ತುಂಬ ಇಷ್ಟ. ಬಟ್ ನಮಗೇನಂದರೆ ಈ ನಾನ್ ವೆಜ್ ಐಟಮ್ಸ್ಗಳು ಹಿಂಗೆ ಮಾಡಿ ತಿಂದ್ರೇ ಸರಿ ಅಲ್ವಾ. ಬೇಳೆ ಸಾರು ಆ ಥರ ಎಲ್ಲ ಮಾಡ್ಕೊಂಡು ತಿನ್ನೋಕ್ಕೆ ಅದು ಈ ಕಡೆಯವ್ರಿಗೆ ಅಷ್ಟೊಂದು ಅಡ್ಜಸ್ಟ್ ಆಗಲ್ಲ. ಬಟ್ ನನಗೆ ಇದು ತುಂಬ ಫೇವ್ರೆಟ್ ಈ ಥರ ಗೊಜ್ಜು ಮಾಡ್ಕೊಂಡು ತಿನ್ನೋದು. ನಾನು ಅಲ್ಲಿ ಕುಂದಾಪುರಕ್ಕೆ ಹೋದಾಗೆಲ್ಲ ಟೇಸ್ಟ್ ಮಾಡಿರೋದು ಸುಕ್ಕ ಥರ ತುಂಬ ಕಾಯಿ ಹಾಕ್ಬಿಟ್ಟು ಮಾಡ್ತಾರೆ, ಆಯಿತಾ. ಅದಕ್ಕಿಂತ ಇದು ನನಗೆ ಭಾರಿ ಇಷ್ಟ ಆಗುತ್ತೆ. ಇದು ನಂದು ಓನ್ ರೆಸಿಪಿ ಅಂತ ಹೇಳ್ಬೋದು. ಇವಾಗ ನೋಡಿ ಗೊಜ್ಜು ಈ ರೀತಿ ಆಗೋದಕ್ಕೆ 1 ಲೋಟ ನೀರನ್ನ ನಾನು ಸೇರಿಸ್ಕೊಂಡಿದ್ದೀನಿ. ಆವಾಗ ಮೆಣಸು ಮತ್ತು ಖಾರದ ಪುಡಿ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೋಬೋದು. ಮೆಣಸು ಒಂದು ಸ್ವಲ್ಪ ಜಾಸ್ತಿ ಇದ್ದರೂ ಚೆನ್ನಾಗಿರುತ್ತೆ. ಖಾರದ ಪುಡಿನೂ ಅಷ್ಟೇ ಒಂಚೂರು ಜಾಸ್ತಿ ಇದ್ದರೂ ತುಂಬ ಚೆನ್ನಾಗಿರುತ್ತೆ. ಏನು ತೊಂದರೆ ಇಲ್ಲ, ಟೇಸ್ಟ್ ಬ್ಯಾಲೆನ್ಸ್ ಆಗುತ್ತೆ. ಈಗ ಇದನ್ನು ಬಾಯ್ಲ್ ಆಗೋದಕ್ಕೆ ಬಿಟ್ಬಿಡಬೇಕು. ಒಂದು 10-15 ನಿಮಿಷ ಇದು ಚೆನ್ನಾಗಿ ಬೆಂದು ಗೊಜ್ಜಾಗಬೇಕಿದು.
ಅದ್ರ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನಾನು ಬೇಯೋದಕ್ಕೆ ಇಟ್ಟಿದ್ದೀನಿ ಸೈಡಿಗೆ. ಈಗ ಮತ್ತೆ ಸೋಮುಗೆ ಅಂತ ಚಿಕನ್ನು ತೊಗೊಂಡು ಬಂದಿದ್ದರು. ಅದನ್ನು ಮಾಡ್ತಾಯಿದ್ದೀನಿ. ಹೆಂಗಿದ್ರು ನಾನು ನಿಂತಿದ್ದೆ, ಅಮ್ಮ ಪಾಪುನ ಇಟ್ಕೊಂಡಿದ್ರು. ಹಾಗಾಗಿ ನಿಂತಿರೋ ಹತ್ರ ಒಂದೇ ಸರಿ ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಈಗ ಅದಕ್ಕೊಂದು ಸ್ವಲ್ಪ ಹುಣಸೆಹಣ್ಣು ರಸನ ಹಾಕಬೇಕು. ಅದನ್ನು ಹಾಕ್ತಾಯಿದ್ದೀನಿ ಇವಾಗ ನಾನು. ಅದಾದಮೇಲೆ ಬೇಯೋದಕ್ಕೆ ಬಿಟ್ಬಿಡ್ತೀನಿ. ಆಮೇಲೆ ಚಿಕನ್ ರೆಡಿ ಮಾಡ್ಕೋತೀನಿ. ಸೋಮು ಯೂಶ್ವಲಿ ಸೀ ಫುಡ್ಗಳು ಅಷ್ಟಾಗಿ ತಿನ್ನೋದಿಲ್ಲ. ತುಂಬ ಕಮ್ಮಿ. ಅವರು ಒಂದು ಏಡಿ ಎಲ್ಲ ಮಾಡಿದ್ರೆ ಒಂದು ಏಡಿ ತಿಂತಾರಷ್ಟೇ. ಒಂದು ದಿನಕ್ಕೆ ಒಂದು ಏಡಿ ತಿಂತಾರಷ್ಟೇ. ನಾನು ಕೊಟ್ಟರೆ 3 ಟೈಮು ತಿಂತೀನಿ. ಅವ್ರು ಹಾಗಲ್ಲ. ಒಂದು ಸರಿ ಮಾಡಿದ್ರೆ 1 ಪೀಸ್ ತಿಂತಾರೆ ಅಷ್ಟೇ. ಆ ರೀತಿ ಅವ್ರದ್ದು. ಇದನ್ನೆಲ್ಲ ಅಷ್ಟೇ. ಫಿಶ್ ಎಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ. ಬಟ್ ಏಡಿ ಮತ್ತು ಈ ಥರದ್ದೆಲ್ಲ ಅವರು 1 ಟೈಮ್ ಅಷ್ಟೇ. ಅವ್ರೇನು ಅಷ್ಟೊಂದು ಅಭ್ಯಾಸ ಇಲ್ಲ ಅವರಿಗೆ. ಹಾಗಾಗಿ ಇದೆಲ್ಲ ಮೋಸ್ಟ್ಲಿ ಅವ್ರು ನನ್ನ ಮದುವೆ ಆದಮೇಲೆ ಅವರು ಟ್ರೈ ಮಾಡಿರೋದು ಅಂತ ಅಂದ್ಕೊತೀನಿ. ಸೊ ಅದಕ್ಕೆ ಮುಂಚೆ ಪಾಪ ಅವರು ಯಾವತ್ತೂ ತಿಂದಿರಲಿಕ್ಕಿಲ್ಲ. ಬಟ್ ನನಗೆ ಎಲ್ಲ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ನೋಡಿ ನಾನು. ನಮ್ಮ ಮನೆ ಹತ್ರ ಅಂತೂ ಕನ್ಸ್ಟ್ರಕ್ಷನ್ ಆಗ್ತದೆ ಗೈಸ್. ಹೆಂಗೆ ಅಂದರೆ ವಿಡಿಯೋ ಮಾಡೋಕ್ಕೆ ಆಗ್ತಾಯಿಲ್ಲ ನಂಗೆ. ಅದಕ್ಕೆ ಎಷ್ಟು ಗ್ಯಾಪ್ ಆಗ್ತಾಯಿದೆ. ದಡಾರ್ ಬಡಾರ್ ದಡಾರ್ ಬಡಾರ್ ಅಂತ ಬರೀ ಸೌಂಡ್ ಅಂದರೆ ಸೌಂಡು. ಏನು ಮಾಡೋಕ್ಕಾಗಲ್ಲ. ಒಂದು ಸ್ವಲ್ಪ ನೀವು ಅಡ್ಜಸ್ಟ್ ಮಾಡ್ಕೊತೀರಾ ಅಂತ ಅಂದ್ಕೊತೀನಿ. ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಆಗಿಬಿಡುತ್ತೆ ಕನ್ಸ್ಟ್ರಕ್ಷನಿಂದು ಕೆಲಸಗಳು. ಅದು ಇದು ತುಂಬ ಮನೆಗಳು ಕಟ್ತಾ ಇದ್ದಾರೆ ನಮ್ಮ ಏರಿಯಾದಲ್ಲಿ ಇವಾಗ. ಹಾಗಾಗಿ ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನನ್ನ ಮೈಕಲ್ಲೇನಾದರೂ ನಿಮಗೆ ಬೇರೆ ವಾಯ್ಸ್ ಬಂದರೆ, ಅಂದರೂ ನಾನು ನಾಯ್ಸ್ ಕ್ಯಾನ್ಸಲೇಷನ್ ಅದೆಲ್ಲನೂ ಟ್ರೈ ಮಾಡಿಬಿಟ್ಟೇ ಮಾಡ್ತಿದ್ದೀನಿ. ಬಟ್ ಸ್ಟಿಲ್ ಅಷ್ಟು ಜೋರಾಗೆ ಸೌಂಡ್ ಆದಾಗ ಏನೂ ಮಾಡೋಕ್ಕಾಗಲ್ಲ. ಈಗ ಚಿಕನ್ ಮಾಡೋದಕ್ಕೆ ನಾನು ಈರುಳ್ಳಿ, ಮೆಣಸಿನ್ಕಾಯಿ ಅದನ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಜಸ್ಟು ಡ್ರೈ ಮಾಡ್ತಾಯಿದ್ದೀನಿ. ಪೆಪ್ಪರ್ ಡ್ರೈ ಅಂತಾರಲ್ಲ ಆ ರೀತಿ ಸಿಂಪಲ್ಲಾಗೆ ಮಾಡ್ತಾಯಿದ್ದೀನಿ. ಇದು ಪಾಪುಗೆ ಮತ್ತು ಸೋಮುಗೆ ಇಬ್ಬರಿಗೆ, ಅಮ್ಮಂಗೆ 3 ಜನಕ್ಕೆ ಆಗ್ಬಿಡತ್ತೆ ಅಷ್ಟರಲ್ಲಿ. ಅಮ್ಮ ಸೀ ಫುಡ್ ಎಲ್ಲ ತಿಂತಾರೆ ನನ್ನ ಜೊತೆ. ನಾನು ಅಮ್ಮ ಎಲ್ಲನೂ ಬಾರಿಸ್ತೀವಿ ಹಾಕ್ಕೊಂಡು ಸರಿಯಾಗೆ. ಸೋಮುದು ಮತ್ತು ಪಾಪುದು ಒಂಚೂರು ಪರ್ಟಿಕ್ಯುಲರ್ ಅಷ್ಟೇ. ಅವರಿಬ್ರದ್ದೇ ಒಂದು ಪ್ರಪಂಚ, ನಮ್ಮದೇ ಒಂದು ಪ್ರಪಂಚ ನಮ್ಮ ಮನೇಲಿ. ಆ ಥರ ಕತೆ. ಹೆಂಗಾಗ್ಬಿಟ್ಟಿದೆ ಅಂದರೆ ಒಬ್ಬೊಬ್ರಿಗೆ ಒಂದೊಂದು ಥರ ಮಾಡಬೇಕು ಆ ಥರ ಆಗೋಗ್ಬಿಟ್ಟಿದೆ. ಸೋಮು ಹೌ ಅಡ್ಜಸ್ಟ್ ಮಾಡ್ಕೋತಾರೆ. ಬಟ್ ನಮ್ಮ ತಕ್ಷವಿ ಇದ್ದಾಳಲ್ಲ, ಅವಳಿಗೆ ಭಾರಿ ಕಷ್ಟ. ನಮಗೆ ಇನ್ನೂ ಇದುವರೆಗೂ ಅವಳಿಗೆ ರೆಗ್ಯುಲರ್ ಫುಡ್ನ ನಮಗೆ ಅಭ್ಯಾಸ ಮಾಡೋಕ್ಕಾಗ್ತಾಯಿಲ್ಲ. ಅಂದರೆ ಅವಳದೇ ಏನೋ ಒಂದು ಹೇಳ್ತಾಳೆ. ಅದು ಬೇಕು, ಇದು ಬೇಕು, ಇದು ಬೇಕು, ಅದು ಬೇಕು, ಏನೇನೋ ಕತೆ ಹೇಳ್ತಾಳೆ. ನಾವು ಕೊಟ್ಟಿದ್ದು ತಿನ್ನೋ ಥರ ಇಲ್ಲ ಅವಳು ಇನ್ನೂ. ಆಯಿತಾ, ಹಾಗಾಗಿ ಅವಳಿಗೆ ಸಪ್ರೇಟಾಗಿ ಬೇಯಿಸ್ಬೇಕು ಇವಾಗ ನೋಡಿ ಚಿಕನ್ನು. ಏನು ಮಾಡ್ತೀವಿ ಅಂದರೆ ನಾವು ಸಪ್ರೇಟಾಗಿ ಅವಳಿಗೆ ಒಂದು 2ರಿಂದ 3 ಲೆಗ್ ಪೀಸ್ ಹಾಕ್ಸ್ಕೊಂಬರ್ತೀವಿ. ಅವಳಿಗೆ ತುಂಬ ಇಷ್ಟ ಲೆಗ್ ಪೀಸ್ ಅಂದರೆ. ಅದನ್ನು ಅವಳಿಗೆ ಸಪ್ರೇಟಾಗಿ ಬೇಯಿಸ್ಬೇಕು. ಉಪ್ಪು ಮತ್ತು ಒಂದು ಸ್ವಲ್ಪ ಮೆಣಸು, ಬೆಳ್ಳುಳ್ಳಿ ಹಾಕ್ಬಿಟ್ಟು ಬೇಯಿಸ್ತೀವಿ. ಇಲ್ಲಾಂದರೆ ತರಕಾರಿ ಜೊತೆ ಬೇಯಿಸ್ಬಿಟ್ಟು ಕೊಡ್ತೀವಿ ಆ ರೀತಿ. ಎನಿಹೌ ಯಾವುದೋ ಒಂದು ರೀತಿಯಲ್ಲಿ ಪ್ರೋಟೀನ್ ಹೋದರೆ ಸಾಕು ಮಕ್ಕಳಿಗೆ ಅಲ್ವಾ. ಇವಾಗ ನೋಡಿ ಸಣ್ಣ ಬಾಣಲಿ ಇಟ್ಕೊಂಡಿದ್ದೀನಿ. ಬಿಕಾಸ್ ಅರ್ಧ ಕೆಜಿ ತೊಗೊಂಡು ಬಂದಿದ್ರು ಅಷ್ಟೇ. ಅಮ್ಮ ಮತ್ತು ಎಲ್ಲರೂ ಶೇರ್ ಮಾಡ್ಕೊಂಡು ಅರ್ಧ ಕೆಜಿನ ತಿನ್ಕೊಂಬಿಡ್ತೀವಿ. ಹಾಗೆ ಅಷ್ಟೇ. ಎಲ್ಲ ಎರಡೆರಡು ಪೀಸ್ ಹಾಕ್ಕೊಂಡ್ರೆ ಒಂದು ಟೈಮಿಗೆ ಖಾಲಿಯಾಗಿ ಹೋಗ್ಬಿಡುತ್ತೆ. ಮೊನ್ನೆ ಒಂದು ಬಿರಿಯಾನಿ ಮಾಡಿದ್ದೆ ಗಾಯ್ಸ್. ಎಷ್ಟು ಚೆನ್ನಾಗಾಗಿತ್ತು ಬಿರಿಯಾನಿ ಅಂದರೆ. ಸೋಮು ಮತ್ತೆ ನೆಕ್ಸ್ಟ್ ಡೇ ಇನ್ನೂ 1 ಕೆಜಿ ಚಿಕನ್ ತೊಗೊಂಬಂದ್ಬಿಟ್ಟು ಮಾಡಿಕೊಡು ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡು ತಿಂದರು. ಸೊ 2 ದಿನ ಕಂಟಿನ್ಯೂಸಾಗಿ ಮಾಡಿಸ್ಕೊಂಡು ತಿಂದ್ಯಾರು. ಅಷ್ಟು ಸಖತ್ತಾಗಿತ್ತು ಚಿಕನ್. ಆಯಿತಾ, ಬಿರಿಯಾನಿ ಒಂದಿನ ರೆಸಿಪಿ ತೋರಿಸ್ತೀನಿ ನಿಮಗೆ. ಇವಾಗ ನೋಡಿ ಇದಕ್ಕೂ ಅಷ್ಟೇ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ, ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು. ಇವಾಗ ನಾನು ಅರಿಶಿನ ಎಲ್ಲ ಸೇರಿಸ್ತಾ ಇದ್ದೀನಿ. ಅರಿಶಿನ ಮತ್ತು ಒಂದು ಸ್ವಲ್ಪ ಜಾಸ್ತಿ ಮೆಣಸು. ಖಾರದ ಪುಡಿ ಹಾಕ್ತಾಯಿಲ್ಲ, ಮೆಣಸು ಮಾತ್ರನೇ ಹಾಕ್ತಾಯಿದ್ದೀನಿ ನಾನು ಇವಾಗ. ಯಾಕಂದರೆ ಪೆಪ್ಪರ್ ಡ್ರೈ ಅದಕ್ಕೋಸ್ಕರ. ನಿಂಬೆಹಣ್ಣಿಲ್ಲ ಅಮ್ಮ. ಬಂದೆ. ಇದು ಇವಾಗ ಡ್ರೈ ಆಗೋದಕ್ಕೆ ಬಿಟ್ಬಿಡ್ತೀನಿ ನಾನು. ಇದೇನಿಲ್ಲ, ಒಂದು 10ರಿಂದ 15 ನಿಮಿಷದ ಒಳಗಾಗೋವಂಥ ಚಿಕನ್ ರೆಸಿಪಿ ಅಷ್ಟೇ. ನಿಮಗೆ ಗೊತ್ತಿರುತ್ತೆ. ನಾನು ಟೊಮೆಟೊನ ಆಮೇಲೆ ಕಟ್ ಮಾಡ್ಬಿಟ್ಟು ಹಾಕಿದ್ದೀನಿ.
ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಪೆಪ್ಪರ್ ಡ್ರೈ ತುಂಬ ಚೆನ್ನಾಗಿರುತ್ತೆ ಮತ್ತು ನನಗೂ ಭಾರಿ ಒಳ್ಳೇದು. ಇವಾಗ ಬಾಣ್ತೀರು ಮೈ ತುಂಬ ಬಿಸಿ ಇರಬೇಕು ಅಂತ ಹೇಳ್ತಾರೆ, ತುಂಬ ಹೀಟಲ್ಲಿರ್ಬೇಕು ಅಂತಾರಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ ಜಾಸ್ತಿ ಮೆಣಸು ಬೆಳ್ಳುಳ್ಳಿ ಜಾಸ್ತಿ ಈ ಟೈಮಲ್ಲಿ ನನಗೆ ಪರ್ಟಿಕ್ಯುಲರಾಗಿ ಫುಡ್ಗೆ. ಮತ್ತು ಇವಾಗ ತೇಜು ಮಸಾಲ ಒಂದು ಸ್ವಲ್ಪ ಹಾಕಿದ್ದೀನಿ. ರೀಸೆಂಟ್ಲಿ ತೇಜು ಮಸಾಲದಲ್ಲಿ ತುಂಬ ಕಲರ್ ಇದೆ ಅಂತ ಗೊತ್ತಾಯಿತು, ವಿಜಯ ಟೈಮ್ಸಲ್ಲಿ ನೋಡಿರೋದು. ಸೊ ನಾನು ಅದನ್ನು ಅವಾಯ್ಡ್ ಮಾಡ್ತೀನಿ, ಇನ್ಮೇಲೆ ನಾವು ತರಿಸೋದಿಲ್ಲ ಅದನ್ನು. ಯಾವುದೋ ಒಂದು ಪ್ಯಾಕೆಟ್ ಮಿಕ್ಕೊಂಡಿತ್ತು, ಹಾಕಿದ್ದೀವಿ. ಇವಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಧನಿಯಾ ಪುಡಿ ಹಾಕಿದ್ದೀನಿ. ಅದಾದಮೇಲೆ ನನ್ನ ಫುಡ್ ನೈಟ್ದು ರೆಡಿ ಆಗಿದೆ. ಸಖತ್ತಾಗಿ ಬಾರಿಸೋದೆ ಬ್ಯಾಟಿಂಗ್ ಇವಾಗಂತೂ. ನನಗೆ ತುಂಬ ಇಷ್ಟ ಈರುಳ್ಳಿ, ಸೌತೆಕಾಯಿ ಮತ್ತು ಈ ನಿಂಬೆಹಣ್ಣು ಎಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಇಷ್ಟ. ನನ್ನ ಡಿನ್ನರ್ ಈ ಥರ ಇತ್ತು. ನಿಮಗೆ ಹೇಗೆ ಅನ್ನಿಸ್ತು ಈ ವಿಡಿಯೋ ಅಂತ ಹೇಳಿಬಿಟ್ಟು ಕಾಮೆಂಟ್ ಮಾಡಿ. ಈ ಥರದ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ, ಇಂಥ ವಿಡಿಯೋ ಮಾಡಿ ಅಂತ ಹೇಳಿಬಿಟ್ಟು ನಾನು ಡೆಫಿನೆಟ್ಲಿ ಮಾಡ್ತೀನಿ. ಮತ್ತೊಂದು ವಿಡಿಯೋದಲ್ಲಿ ನಾನು ನಿಮಗೆ ನಾಳೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಆ್ಯಂಡ್ ಟೇಕ್ ಕೇರ್. ಈ ವಿಡಿಯೋ ಇಷ್ಟ ಆದಲ್ಲಿ ಹಿಟ್ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಬಾಯ್ ಆ್ಯಂಡ್ ಟೇಕ್ ಕೇರ್. ಮಲಗಲ್ಲ, ಎದ್ದೇಳ್ತಾಳೆ. ಬೆಳಗಿನ ನಿದ್ದೆ ಹೊಡೆದೇಳಲ್ಲ. ಅಷ್ಟೇ.